ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಪ್ರದೀಪ್ ಬ್ಲಾಗ್ಸ್. ಇವತ್ತು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ನಾನು ಏನ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ನಾನು ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಅಂತಾನೆ ಹೇಳ್ಬೋದು. ಏನಕ್ಕೆ ಈಗ ಶಾಪಿಂಗ್ ಏನು ಅಂತ ಹೇಳಿದ್ರೆ, ಜಸ್ಟ್ ನೋಡೋಣ ಅನ್ಬಿಟ್ಟು. ಫೆಸ್ಟಿವಲ್ಸ್ ಬೇರೆ ಬರ್ತಿದೆ, ಮತ್ತೆ ಮ್ಯಾರೇಜ್ ಸೀಸನ್ಸ್ ಬೇರೆ ಸ್ಟಾರ್ಟ್ ಆಗ್ತಿದೆ. ಸೊ ಫಂಕ್ಷನ್ಸ್ಗೆ ಇವಾಗ ತುಂಬಾ ಕಲೆಕ್ಷನ್ಸ್ ಇರುತ್ತೆ ನಿಮ್ಗೆ ಆಕ್ಚುಲ್ ಆಗಿ ಚಿಕ್ಕಪೇಟೆಯಲ್ಲಿ. ಸೊ ಹಾಗೆ ನೋಡ್ಕೊಂಡು ಹಂಗೆ ಶಾಪ್ ಮಾಡ್ಕೊಂಡು ಬರೋಣ ಅನ್ಬಿಟ್ಟು ಹೋಗಿದ್ವಿ. ನಾವು ಫಸ್ಟ್ ಹೋಗಿದ್ದು ಲೆಹೆಂಗಾ ಶಾಪ್ಸ್. ಆಕ್ಚುಲ್ ಆಗಿ ನಾನು ಲೆಹೆಂಗಾ ಶಾಪ್ಸ್ ಏನಕ್ಕೆ ಹೋದೆ ಅಂತ ಹೇಳಿದ್ರೆ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ತುಂಬಾನೇ ಆಡ್ಸ್ ಬರ್ತಿದೆ. ಅಂತಂದ್ರೆ ತುಂಬಾ ಲೋ ಬಡ್ಜೆಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. 2000, 1000, 3000 ಅಲ್ಲೆಲ್ಲ ತುಂಬಾ ಗ್ರ್ಯಾಂಡ್ ಆಗಿರೋ ಲೆಹೆಂಗಾ ಸಿಕ್ಕತ್ತೆ ಅನ್ಬಿಟ್ಟು. ಸೊ ನೋಡ್ಕೊಂಡ್ ಬರೋಣ ಅನ್ಬಿಟ್ಟು ನಾನು ಹೋಗಿದ್ದೆ. ಬಟ್ ಫಸ್ಟ್ ಅಲ್ಲಿ ಶಾಪ್ಸ್ ನೋಡ್ಸ್ತಾರಲ್ವಾ, ಅವ್ರು ಕರ್ಕೊಂಡು ಹೋದ್ರು ಒಂದ್ ಶಾಪ್ಗೆ. ಅದು ನನ್ಗೇನ್ ಅಷ್ಟು ಇಷ್ಟ ಆಗ್ಲಿಲ್ಲ. ಅದು ಭವಾನಿ ಎಂಟರ್ಪ್ರೈಸಸ್ ಅನ್ಬಿಟ್ಟು ನಿಮ್ಗೆ ಚಿಕ್ಕಪೇಟೆ ಅವೆನ್ಯೂ ರೋಡ್ಗೆ, ಅಂದ್ರೆ ಸುದರ್ಶನ್ ಸಿಲ್ಕ್ಸ್ ಏನಿದೆ ಆ ರೋಡ್ ಎಂಟರ್ ಆಗ್ತಾನೆ ಇದು ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ ನಿಮ್ಗೆ. ಸೊ ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಇದು. ನೆಕ್ಸ್ಟ್ ಬಂದು ಅದೇ ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗ್ಲಿಲ್ಲ ಅನ್ಬಿಟ್ಟು ನಾನು ಕೂಡ ಬಂದ್ಬಿಟ್ಟೆ ಆಚೆ. ಮತ್ತೆ ಅವರು ನಿಮ್ಗೆ ಫೋಟೋ ತೆಕ್ಕೊಳಕ್ ಬಿಡಲ್ಲ, ವಿಡಿಯೋ ಬಿಡಲ್ಲ ಅಂತ ಎಲ್ಲ ಹೇಳ್ತಿದ್ರು. ಸೊ ಬೇಡ, ಬೇರೆ ಶಾಪ್ಸ್ ನೋಡೋಣ, ಇನ್ನು ತುಂಬಾ ಶಾಪ್ಸ್ ಇದೆ ಅಂತ ಆಚೆ ಬರೋಷ್ಟೊತ್ತಿಗೆ ಇನ್ನೂ ಒಬ್ರು ಸಿಕ್ಕಿದ್ರು. ಅವರು ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿದ್ರೆ ಬರೀ ಸೆಮಿ ಸ್ಟಿಚ್ಡ್ ಇದೆ, ಸ್ಟಿಚ್ಡ್ ಇಲ್ಲ ಅಂತ ಹೇಳಿದ್ರು. ಮತ್ತೆ ನನ್ಗೆ ಶಾಪ್ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಅನ್ಸ್ತು ಅಲ್ಲಿ ತೋರಿಸಿದ್ದು. ಸೊ ಅಲ್ಲಿ ನಾನು ವಾಪಸ್ ಬಂದ್ವಿ. ಏನಪ್ಪಾ ಅಂತ ಹೇಳಿದ್ರೆ, ನಾವ್ ಏನಾನ ಒಂದು ತಗೋತಾ ಇದೀವಿ, ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಮನ್ಸಾರೆ ಸ್ಯಾಟಿಸ್ಫೈ ಆಗ್ಬೇಕು. ಇಲ್ಲ ನಾವ್ ಎಷ್ಟೇ ಕೊಟ್ರುನು ಅದ್ ಸ್ಯಾಟಿಸ್ಫೈ ಇಲ್ಲ ಅಂತ ಹೇಳಿದಾಗ ತಗೊಳೋದಕ್ಕೆ ಸುಮ್ನೆ ವೇಸ್ಟ್ ಅಂತ ಅನ್ಸುತ್ತೆ ಅಲ್ವಾ. ಯಾರಿಗಾದ್ರೂ ಹಿಂಗ್ ಅನ್ಸುತ್ತಾ? ಮತ್ತೆ ನಾನ್ ಏನಾನ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ತುಂಬಾ ಯೋಚನೆ ಮಾಡ್ತೀವಿ, ಇದು ನೆಸೆಸರಿ ಇದೆಯಾ ಇಲ್ವಾ ಅನ್ಬಿಟ್ಟು. ಸೊ ನೀವು ಯಾರಾದ್ರೂ ಈ ತರ ಯೋಚನೆ ಮಾಡ್ತೀರಾ? ಇಲ್ಲ ಜಾಸ್ತಿ ಇದ್ರೂ ಪರವಾಗಿಲ್ಲ, ನಮ್ಗೆ ಇಷ್ಟ ಆಗಿದೆ ಸಾಕು ತಗೊಂಡ್ ಬಿಡೋಣ ಅನ್ಬಿಟ್ಟು ತಗೊಂಡ್ ಹೊರಟೋಗ್ಬಿಡ್ತೀರಾ? ಯಾವ ತರ ಶಾಪಿಂಗ್ ಮಾಡ್ತೀರಾ ಅನ್ಬಿಟ್ಟು ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಯಾವ ರೀತಿ ಯೋಚನೆ ಮಾಡಿ ಶಾಪ್ ಮಾಡ್ತೀರಾ ಅನ್ಬಿಟ್ಟು. ಏನಪ್ಪಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ಅಂತ ಹೇಳದ್ನಲ್ಲ, ಅದ್ ಬಂದು ಹೈ ಫ್ಯಾಷನ್ಸ್ ಅಂತ ಈಗ ತುಂಬಾ ರನ್ನಿಂಗ್ ಅಲ್ಲಿ ಶಾಪ್ ಅಂತ ಹೇಳಬಹುದು ಇದನ್ನ. ಬಟ್ ನನ್ಗೆ ಏನಾಯ್ತು ಅಂತ ಹೇಳಿದ್ರೆ, ಅಷ್ಟೊಂದು ರೆಡಿಮೇಡ್ ಅಲ್ಲಿ ಕಲೆಕ್ಷನ್ ಸಿಕ್ಲಿಲ್ಲ ಇವ್ರ ಹತ್ರ. ಸ್ವಲ್ಪ ಕಡಿಮೆನೆ ಇತ್ತು. ಅಂದ್ರೆ ನಮ್ಗೆ ತುಂಬಾ ಹೆವಿ ಗ್ರ್ಯಾಂಡ್ ಆಗಿರೋ ಒಂದು ಲೆಹೆಂಗಾಸ್ ಬೇಕಿರ್ಲಿಲ್ಲ. ನೋಡಿ ಇಲ್ಲಿ ತೋರಿಸ್ತಿದಾರಲ್ವಾ, ನನ್ಗೆ ಈ ತರ ಇರೋ ಲೆಹೆಂಗಾಸ್ ಬೇಕಿರ್ಲಿಲ್ಲ. ಬಟ್ ಇವ್ರ ಹತ್ರ ಈ ತರ ತುಂಬಾ ಗ್ರ್ಯಾಂಡ್ ಆಗಿರೋದು ಮತ್ತೆ ಸೆಮಿ ಸ್ಟಿಚ್ಡ್ ಅಂತೂ ತುಂಬಾ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಶಾಪ್ ಕಲೆಕ್ಷನ್ಸ್ ಓಕೆ ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಮತ್ತೆ ಪ್ರೈಸ್ ಕೂಡ ಓಕೆ, ತುಂಬಾ ರೀಸನಬಲ್ ಆಗೂ ಇಲ್ಲ, ತುಂಬಾ ಹೈ ರೇಂಜ್ ಅಲ್ಲೂ ಇಲ್ಲ. ಓಕೆ ಆಗಿತ್ತು. ಬಟ್ ನನ್ಗೆ ಅಷ್ಟೊಂದು ಇಷ್ಟ ಅಂದ್ರೆ ಇಷ್ಟು ಗ್ರ್ಯಾಂಡ್ ಆಗಿರೋದು ಬೇಡ ಅಂತ ಹೇಳಿದಾಗ ಇದು ಒಂದು ಪರ್ಪಲ್ ಕಲರ್ ತೋರಿಸಿದ್ರು. ಇದು ಒಂದು ರೇಂಜ್ ಬಂದು ನಿಮ್ಗೆ 3,500 ಹೇಳಿದ್ರು. ನನ್ಗೆ ಈ ಕಾಂಬಿನೇಷನ್ ಏನ್ ಅಷ್ಟು ಇಷ್ಟ ಆಗ್ಲಿಲ್ಲ. ಸೊ ನಾನ್ ಬೇಡ ಅಂತ ಹೇಳ್ದೆ. ಬೇರೆ ತರ ತೋರ್ಸಿ ಅಂತ ಹೇಳಿದ್ರೆ ಆಕ್ಚುಲ್ ಫುಲ್ಲು ನಾನು ತೆಕ್ಕೊಳ್ಳೋಣ ಅನ್ಕೊಂಡೆ ಶಾಪ್ದು. ಬಟ್ ನಮ್ ಪಕ್ಕನು ತುಂಬಾ ಜನ ತಗೋತಾ ಇದ್ರು. ಸೊ ಅವ್ರಿಗೆ ನಮ್ಮ ಒಂದ್ ವಿಡಿಯೋ ಇಂದ ಡಿಸ್ಟರ್ಬ್ ಆಗ್ಬಾರ್ದು ಅಂದ್ಬಿಟ್ಟು ನಾನು ಜಸ್ಟ್ ಇದನ್ನ ಮಾತ್ರ ಬ್ಲಾಗ್ ಮಾಡ್ಕೊಂಡೆ. ಇದು ನನ್ಗೆ ತುಂಬಾ ಇಷ್ಟ ಆಯ್ತು, ಕಲಂಕರಿ ಡಿಸೈನ್ದು. ಬಟ್ ನನ್ಗೆ ಅದ್ರದ್ದು ಬ್ಲೌಸ್ ಮತ್ತೆ ಕಾಂಬಿನೇಷನ್ ಇನ್ನು ತುಂಬಾ ರಿಚ್ ಆಗಿ ಕೊಡ್ಬೇಕು ಅಂತ ಅನ್ಸ್ತು. ಅದಕ್ಕೆ ನಾನು ಅದು ಬೇಡ ಅನ್ಬಿಟ್ಟೆ. ಇದು ಈ ತರ ಎಲ್ಲ ನನ್ಗೆ ಇಷ್ಟ ಆಗಲ್ಲ. ಸೊ ಇದು ಬೇಡ ಅನ್ಬಿಟ್ಟು ಒಂದು ಇಲ್ಲಿ ಟ್ರಯಲ್ ರೂಮ್ ಕೂಡ ಇದೆ. ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಟ್ರೈ ಮಾಡಿ ನೋಡ್ಬೋದು. ಚಿಕ್ಕಪೇಟೆಯಲ್ಲಿ ಆಲ್ಮೋಸ್ಟ್ ತುಂಬಾ ಶಾಪ್ಸ್ ಅಲ್ಲಿ ನಿಮ್ಗೆ ಟ್ರಯಲ್ ರೂಮ್ ಕೊಡೋದಿಲ್ಲ. ಸೊ ನೀವ್ ಹಂಗೆ ಹಾಕೊಂಡ್ ನೋಡಿ ಅಂತಾರೆ. ಬಟ್ ಈ ಶಾಪ್ ಅಲ್ಲಿ ನಿಮ್ಗೆ ಟ್ರಯಲ್ ರೂಮ್ ಇದೆ. ಸೊ ನೀವು ಅಲ್ಲೇ ಹಾಕೊಂಡು ನಿಮ್ಗೆ ಫಿಟ್ಟಿಂಗ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಹೆಂಗ್ ಕಾಣಿಸುತ್ತೆ ಏನು ಅಂದ್ಬಿಟ್ಟು ನೀವು ನೋಡ್ಬೋದು. ನೆಕ್ಸ್ಟ್ ಈ ಶಾಪ್ ಅಲ್ಲಿ ಕೂಡ ತಗೊಂಡ್ಲಿಲ್ಲ. ಮತ್ತೆ ಇನ್ನೊಂದ್ ಶಾಪ್ ಹೋದ್ರೆ ಆಕ್ಚುಲ್ ನೀವು ಏನೇ ಶಾಪಿಂಗ್ ಮಾಡ್ಬೇಕು ಚಿಕ್ಕಪೇಟೆ ಅಲ್ಲ ಅಂತ ಹೇಳಿದ್ರೆ 1 or 2 ಶಾಪ್ಸ್ ನ ನೋಡ್ಕೊಂಡಂತೂ ಹೋಗ್ಬೇಡಿ. ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನಂತರ. ನಾನು ಇದೇ ರೀತಿ ಮಾಡೋದು, ಏನಾನ ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್
ಆನ್ಲೈನ್ ಅಲ್ಲಿ ನಾನು ಚೆಕ್ ಮಾಡ್ಕೊಂತೀನಿ, ಪ್ರೈಸಸ್ ಆಗಿರ್ಬೋದು, ಶಾಪ್ಸ್ ಆಗಿರ್ಬೋದು, ಎಲ್ಲಿ ರೀಸನೇಬಲ್ ಸಿಗುತ್ತೆ, ಎಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಎಲ್ಲ. ಒಂದು 10 days 15 days ಇಂದ ತುಂಬಾ ನೋಡಿ 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 ಎಲ್ಲ ನೋಟ್ಸ್ ಅಲ್ಲಿ ಹಾಕೊಂಡು ಲಾಸ್ಟ್ ಅಲ್ಲಿ ಅಲ್ಲಿ ಹೋದಾಗ ಎಲ್ಲ ಒಂದೊಂದೇ ಶಾಪ್ ನ ನೋಡ್ಬಿಟ್ಟು ಲಾಸ್ಟ್ ಅಲ್ಲಿ ನನ್ಗೆ ಯಾವ ಶಾಪ್ ಅಲ್ಲಿ ಇಷ್ಟ ಆಗುತ್ತೆ, ಯಾವ್ದ್ರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಪ್ರೈಸ್ ಎಲ್ಲ ನನ್ಗೆ ಓಕೆ ಅನ್ಸುತ್ತೆ, ಸ್ಯಾಟಿಸ್ಫೈ ಆಗುತ್ತೆ, ನಾನು ಅಲ್ಲಿ ತಗೋತೀನಿ. ಸೊ ನಾನು ಅದಕ್ಕೆ ಆಗ್ಲೇ ಆ ತರ ಹೇಳಿದ್ದು. ಅಲ್ಲಿಂದ ಮತ್ತೆ ಆಚೆ ಬಂದ್ವಿ, ಬೇರೆ ಇನ್ನೊಂದ್ ಶಾಪ್ ಹೋದ್ವಿ. ಅಲ್ಲಿ ಕೂಡ ಅಷ್ಟೇ ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಅಂದ್ರೆ ನಿಮ್ಗೆ ಲೆಹೆಂಗಾ ಅಂತ ಹೇಳಿದ್ರೆ ತುಂಬಾ ಗ್ರ್ಯಾಂಡ್ ಆಗಿರೋದೇ ಸಿಗುತ್ತೆ, ಬಟ್ ಆಲ್ರೆಡಿ ನಾನು ಹೇಳ್ದಂಗೆ ನನ್ಗೆ ಸ್ವಲ್ಪ ಎಲಿಗೆಂಟ್ ಆಗಿ ಸ್ವಲ್ಪ ಡಿಸೆಂಟ್ ಲುಕ್ ಅಲ್ಲಿ ಇರ್ಬೇಕು ಅಂದ್ಬಿಟ್ಟು ನನ್ಗೆ ಇಷ್ಟ ಇತ್ತು. ಆನ್ಲೈನ್ ಅಲ್ಲಿ ಕೂಡ ನಾನು ಸರ್ಚ್ ಮಾಡಿದೆ, ಬಟ್ ನನ್ಗೆ ಆ ಪೇಜಸ್ ಟ್ರಸ್ಟ್ ಅಂತ ಅನ್ಸ್ಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಅದಕ್ಕೋಸ್ಕರ ನಾನು ಹೋಗ್ಲಿಲ್ಲ. ನೆಕ್ಸ್ಟ್ ನಾನು ಇನ್ನೊಂದ್ ಶಾಪ್ ಅಲ್ಲಿ ಹೋದೆ, ಅಲ್ಲಿ ಪರ್ಚೇಸ್ ಕೂಡ ಮಾಡಿದೆ, ಬಟ್ ತುಂಬಾ ಶಾಪ್ಸ್ ಅಲ್ಲಿ ವಿಡಿಯೋಸ್ ಅಲೋ ಇಲ್ಲ ಮ್ಯಾಮ್, ಸಾರಿ ಮ್ಯಾಮ್ ಅಂತ ಹೇಳಿದ್ರು. ಅದಕ್ಕೆ ನಾನು ವಿಡಿಯೋಸ್ ಕೂಡ ತೆಕ್ಕೊಳಕ್ ಆಗ್ಲಿಲ್ಲ. ನಾನು ಯಾವ ಡ್ರೆಸ್ ನ ಪರ್ಚೇಸ್ ಮಾಡಿದೆ, ಏನ್ ಪರ್ಚೇಸ್ ಮಾಡಿದೆ, ನನ್ನ ಸ್ಯಾರಿನ ಏನು ಅಂದ್ಬಿಟ್ಟು ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅಲ್ಲಿಂದ ಮತ್ತೆ ನನ್ ಮಗನ್ ಬಟ್ಟೆ ತಗೊಳ್ಳೋಣ ಅಂದ್ಬಿಟ್ಟು ಇನ್ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲೂ ಅಷ್ಟೇ ನಿಮ್ಗೆ ಈ ಒಂದು ಫ್ಯಾಷನ್ಸ್ ಅಲ್ಲಿ ನಿಮ್ಗೆ ಮಗು ಬಟ್ಟೆಲಿ ತುಂಬಾ ಕಲೆಕ್ಷನ್ಸ್ ಇರುತ್ತೆ, ಮತ್ತೆ ತುಂಬಾ ರೀಸನೇಬಲ್ ಆಗು ಸಿಗುತ್ತೆ, ಅಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಹೋಗ್ತೀನಿ. ಅಲ್ಲಿಂದ ಮತ್ತೆ ನಾವು ಊಟನೂ ತಿನ್ಲಿಲ್ಲ, ಏನು ಇಲ್ಲ. ನೀವು ಚಿಕ್ಕಪೇಟೆಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ ಪಕ್ಕ ಊಟ ತಿನ್ನಕ್ ಟೈಮ್ ಇರಲ್ಲ. ನೀವು ಊಟ ತಿನ್ನಕ್ ಹೋಗಿದ್ದೀರಾ ಅಂತಂದ್ರೆ ಶಾಪಿಂಗ್ ಸ್ವಲ್ಪ ಕ್ಯಾನ್ಸಲ್ ಆಗುತ್ತೆ ಟೈಮ್. ಅದಕ್ಕೆ ನಾನು ಯಾವಾಗ್ಲೂ ಚಿಕ್ಕಪೇಟೆಗೆ ಹೋದ್ರೆ ಫಸ್ಟ್ ಮಾಡೋ ಕೆಲಸ ಏನಪ್ಪಾ ಅಂತಂದ್ರೆ ಏನೇನ್ ಶಾಪ್ ಮಾಡ್ಕೋಬೇಕು ಎಲ್ಲ ನೋಟ್ ಮಾಡ್ಕೊಂಡು ಹೋಗಿರ್ತೀನಿ. ಒಂದೇ ಸಲ ಎಲ್ಲ ತಗೊಂಡ್ಬಿಟ್ಟು ಲಾಸ್ಟ್ ಊಟ ತಿನ್ಬಿಟ್ಟು ಊರ್ಗ್ ಬರೋಣ ಅಂತ. ಬಿಕಾಸ್ ಅಲ್ಲಿ ಊಟಕ್ಕೆ ಅಂತ ಹೇಳಿದ್ರೆ ತುಂಬಾ ರಶ್ ಇರುತ್ತೆ. ಸೊ ಅಲ್ಲಿ ಸಣ್ಣ ಪುಟ್ಟ ಚಾಟ್ಸ್ ಅದು ಇದು ತಿಂತಾ ಇರ್ತೀವಲ್ಲ, ಸೊ ಆ ಒಂದು ರಶ್ ಅಲ್ಲಿ ಅದೇ ಹೆವಿ ಅಂತ ಅನ್ಸ್ಬಿಡುತ್ತೆ. ಅಲ್ಲಿಂದ ಮತ್ತೆ ನಾನು ಮಾತಾಜಿ ಫ್ಯಾನ್ಸಿ ಸ್ಟೋರ್ ಬಂದೆ, ಅಲ್ಲಿ ಸ್ವಲ್ಪ ಸೆಟ್ಸ್ ನೋಡೋಣ ಅಂತ. ಬಟ್ ನನ್ಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಕಲೆಕ್ಷನ್. ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ, ಇಲ್ಲ ಅಂತ ಹೇಳಿಲ್ಲ, ಬಟ್ ನನಗ್ ಪರ್ಸನಲಿ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಬೇರೆ ಇನ್ನೊಂದ್ ಸ್ಟೋರ್ಗೆ ಹೋಗಿದ್ವಿ, ಅಲ್ಲೂ ಕೂಡ ಅಷ್ಟೇ. ಮತ್ತೆ ಅಲ್ಲಿಂದ ಇದು ಶಿರ್ಕಾಸ್ ಅಂತ ಸ್ಯಾರೀಸ್, ಇದು ತುಂಬಾ ಚೆನ್ನಾಗಿದೆ. ನಿಮ್ಗೆ ಲೆಹಂಗಾಸ್ ನಾನು ರೆಕಮೆಂಡ್ ಮಾಡ್ತೀನಿ, ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಅಲ್ಲಿ ಹೋಗಿ ತಗೋಬಹುದು, ರೀಸನೇಬಲ್ ಕೂಡ ಅಂತ ಹೇಳ್ತೀನಿ. ಬಟ್ ಅಲ್ಲಿ ವಿಡಿಯೋಸ್ ನಿಮ್ಗೆ ಮಾಡ್ಕೊಳಕ್ ಅಷ್ಟು ಚಾನ್ಸ್ ಕೊಡ್ಲಿಲ್ಲ ಅವರು. ಆಮೇಲೆ ಇಲ್ಲಿ ಕಂಪಲ್ಸರಿ ಸ್ಲಿಪ್ಪರ್ಸ್ ನಾನು ಇಲ್ದಿರ ಬರೋದೇ ಇಲ್ಲ. ನಿಮ್ಗೆ ನಾನು 2-3 ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಅಲ್ಲಿ ಹೇಳಿದೀನಿ ಎಲ್ಲಿ ಬರುತ್ತೆ ಏನು ಅಂದ್ಬಿಟ್ಟು. ಸೊ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನೀವು ಆ ಶಾಪ್ ಅಡ್ರೆಸ್ ನ ನಾನು ಲಾಸ್ಟ್ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಹಾಕಿದ್ದೀನಲ್ವಾ, ಅಲ್ಲಿ ನೋಡ್ಬೋದು. ಏನಪ್ಪಾ ಅಂತ ಹೇಳಿದ್ರೆ ಈ ಸಲ ಶಾಪಿಂಗ್ ಅಲ್ಲಿ ಸ್ಲಿಪ್ಪರ್ಸ್ ಬೇಡ ಬಂದ್ಬಿಡೋಣ ಅಂದ್ಬಿಟ್ಟು ಹೋದೆ, ಬಟ್ ಅದೇನೋ ಆ ಶಾಪಲ್ಲಿ ಸ್ಲಿಪ್ಪರ್ಸ್ ಇಲ್ದಿರ ನಾನ್ ಬರೋದೇ ಇಲ್ಲ ಅನ್ಸುತ್ತೆ. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಇನ್ನೇನ್ ಮನೆಗ್ ಬರ್ಬೇಕು ಆ ಟೈಮಲ್ಲಿ ನಾನು ಹಾಕೊಂಡಿದ್ದಿದ್ ಸ್ಲಿಪ್ಪರ್ಸ್ ಕಿತ್ತೋಯ್ತು. ಸೊ ಹಾಕೊಳಕಾದ್ರೂ ತಗೊಂಡ್ಬೇಕಲ್ಲ ಅಂದ್ಬಿಟ್ಟು ಹೋದ್ವಿ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದ್ರು ಪಿಕಪ್ ಮಾಡ್ಕೊಳಕ್ಕೆ ಅಂತ. ಅವ್ರು ಫಸ್ಟೇ ಬರ್ತೀನಿ ನಾನು ಶಾಪಿಂಗ್ಗೆ ಅಂತ ಹೇಳ್ತಾರೆ, ಬಟ್ ನಾನೇ ಬೇಡ ಅಂತೀನಿ. ಬಿಕಾಸ್ ಅವ್ರು ತುಂಬಾ ಓಡಾಡೋದಿಲ್ಲ, ಯಾವ್ದಾದ್ರು 1 or 2 ಶಾಪ್ಸ್ ಹೋದ್ರೆ ಅಲ್ಲೇ ತಗೊಂಡ್ಬಿಡು ಅಂತಾರೆ. ಪ್ರೈಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಅಷ್ಟು ನೋಡಲ್ಲ, ನೋಡಕ್ ಚೆನ್ನಾಗಿದ್ಯಾ, ಇಷ್ಟ ಆಯ್ತಾ ತಗೋಬಿಡು ಅಂತಾರೆ. ಬಟ್ ನನ್ಗೆ ಪ್ರತಿಯೊಂದು ನೋಡಿ ತಗೊಬೇಕು, ತಗೊಳೋದು ಒಂದ್ಸಲ ಸ್ಯಾಟಿಸ್ಫೈ ಆಗ್ಬೇಕು, ಪ್ರೈಸ್ ಅಲ್ಲಿ ಆಗಿರ್ಬೋದು, ಕ್ವಾಲಿಟಿಯಲ್ಲಿ ಆಗಿರ್ಬೋದು ಅಂದ್ಬಿಟ್ಟು ನಾನು ಬೇಡ ನೀನ್ ಲಾಸ್ಟ್ ಪಿಕಪ್ ಮಾಡೋದಕ್ ಬಾ ಸಾಕು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಹಂಗೆ ಮಾಡ್ತೀನಿ. ನನ್ನ ಮಗ ಅಷ್ಟೊತ್ತು ಅವ್ರ ಅಪ್ಪ ಜೊತೆ ಇದ್ದ, ಸೈಲೆಂಟ್ ಇದ್ನಂತೆ. ನಾನು ನೋಡಿದ ತಕ್ಷಣ ಮತ್ತೆ ಏನೋ ಒಂದ್ ಕಿತಾಪತಿ ಮಾಡಿ ಅಳ್ತಾನೆ ಇರ್ತಾನೆ. ಸೊ ಇದಾಗಿತ್ತು ನನ್ನ ಚಿಕ್ಕಪೇಟೆಯ ವ್ಲಾಗ್. ಸೊ ಯಾರೆಲ್ಲ ನನ್ನ ಒಂದು ಚಾನೆಲ್ ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.